ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು APJ ಅಬ್ದುಲ್ ಕಲಾಂರ ಬಗ್ಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ನೀವು ಕನ್ನಡಕ್ಕೆ ನೀವು ತರ್ಜಮೆ ಮಾಡ್ತಾ, ನೀವು ಟ್ರಾನ್ಸ್ಲೇಟ್ ಮಾಡ್ತಾ ನೀವೇನು ಮಾಡ್ಬೋದು ಅಂದರೆ ಕಲಿತಾ ಹೋಗ್ಬೋದು ಇಂಗ್ಲೀಷನ್ನು. ಓಕೆನಾ? ಇಲ್ಲಿ ನೋಡಿ, ನಾನು ಕನ್ನಡದಲ್ಲಿ ನಾನು APJ ಅಬ್ದುಲ್ ಕಲಾಂ ಅಂತ ಬರಿತಾ ಇದ್ದೀನಿ. ಅದೇ ತೆರನಾಗಿ ಇಂಗ್ಲೀಷ್ನಲ್ಲಿ APJ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಬರೆದೇನೆ. ಈ ರೀತಿಯಾಗಿ ಕನ್ನಡದಲ್ಲಿ ಮೊದಲು ಬರಿತೇನೆ, ಅದಾದ ಇಂಗ್ಲೀಷ್ನಲ್ಲಿ ಬರೀತೇನೆ. ಆಗ ನಿಮಗೆ ಯಾವೊಂದು ಪದಕ್ಕೆ ಯಾವೊಂದು ಇಂಗ್ಲೀಷ್ ಪದ ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ತಿಳಿತಾ ಹೋಗ್ತೀರಾ. ಓಕೆನಾ? ಇಲ್ಲಿ 11 ಪಾಯಿಂಟ್ಗಳಿವೆ ಈ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ. ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಓಕೆ, ಮೊದಲನೇ ಪಾಯಿಂಟ್, ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು. APJ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ನೋಡಿದರೆ ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು. ಇದನ್ನು ನಾವು ಇಂಗ್ಲೀಷಲ್ಲಿ ಹೆಂಗೆ ಬರಿಬೋದು ಅಂತ ನೋಡಿದಾಗ, ಕಲಾಂ ಫುಲ್ ನೇಮ್ ವಾಸ್ ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಒನ್ಸ್ ಅಗೇನ್, ಕಲಾಂ ಫುಲ್ ನೇಮ್ ವಾಸ್ ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತೇಳಿ. ಓಕೆ, ಸೆಕೆಂಡ್ ಪಾಯಿಂಟ್, ಕನ್ನಡದಲ್ಲಿ ನೋಡಿದರೆ ಅವರು 2002ರಲ್ಲಿ ಭಾರತದ ರಾಷ್ಟ್ರಪತಿಗಳಾದರು. ಭಾರತದ ರಾಷ್ಟ್ರಪತಿಗಳಾದರು ಅಂತ ನೋಡಿದರೆ ಇದನ್ನು ನಾವೇನು ಮಾಡೋದು, ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿದಾಗ ಯಾವ ರೀತಿ ಆಗುತ್ತೆ ನೋಡಿ. ಹಿ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ 2002. Once again, he became the president of India in 2002. Third point, ಮೂರನೇ ಪಾಯಿಂಟ್ ನೋಡಿದರೆ ಅವರು 15 ಅಕ್ಟೋಬರ್ 1931ರಲ್ಲಿ ಜನನವಾಯಿತು. ಇನ್ನು ಇಂಗ್ಲೀಷ್ ನೋಡಿದರೆ, ಇಂಗ್ಲೀಷ್ನಲ್ಲಿ he was born on 15th October 1931. Once again, he was born on 15th October 1931. Fourth point, ಅವರ ಜನ್ಮಸ್ಥಳ ತಮಿಳುನಾಡಿನ ರಾಮೇಶ್ವರಂ. ನಾವು ಇಂಗ್ಲೀಷ್ನಲ್ಲಿ ನಾವು ತರ್ಜಮೆ ಮಾಡಿದಾಗ ಹೇಗಾಗುತ್ತೆ ನೋಡಿ. His birthplace was in Rameshwaram, Tamil Nadu. Once again, his birthplace was in Rameshwaram, Tamil Nadu. Fifth point, 5ನೇ ಪಾಯಿಂಟ್ ನೋಡಿದರೆ ಅವರ ತಂದೆ ಜೈನುಲಾಬ್ದೀನ್ ಮತ್ತು ತಾಯಿ ಆಶೀಮಾ. ಓಕೆ, ಮತ್ತೊಮ್ಮೆ ನೋಡಿ, ಅವರ ತಂದೆ ಜೈನುಲಾಬ್ದೀನ್ ಮತ್ತು ತಾಯಿ ಆಶೀಮಾ. ಇನ್ ಇಂಗ್ಲಿಷ್, ಫಿಫ್ತ್ ಪಾಯಿಂಟ್, his father was ಜೈನುಲಾಬ್ದೀನ್ and mother ಆಶೀಮಾ. ಓಕೆ, ಸಿಕ್ಸ್ತ್ ಪಾಯಿಂಟ್, 6ನೇ ಪಾಯಿಂಟ್ ಕನ್ನಡದಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಕಲಾಂ ಪದವಿ ಗಳಿಸಿದರು. ಮತ್ತೊಮ್ಮೆ, ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಕಲಾಂ ಪದವಿ ಗಳಿಸಿದರು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ನೋಡಿದರೆ ಕಲಾಂ ಗ್ರ್ಯಾಜುಯೇಟೆಡ್ in
ಏರೋನಾಟಿಕಲ್ engineering. Once again, Kalam graduated in aeronautical engineering. ನಾವು ಕನ್ನಡದಲ್ಲಿ 7 ಪಾಯಿಂಟ್ ಕನ್ನಡದಲ್ಲಿ ನೋಡಿದರೆ ಅಮೇರಿಕಾದ ನಾಸಾದಲ್ಲಿ ಅವರು ಕೆಲ ಕಾಲ ಸೇವೆ ಸಲ್ಲಿಸಿದರು. ಓಕೆ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿದಾಗ ನೋಡಿ, he served briefly at NASA USA. Once again, he served briefly at NASA USA. 8 point. ಅವರನ್ನು ಕ್ಷಿಪಣಿಯ ಜನಕ ಎಂದು ಕರೆಯುವರು. ಮತ್ತೊಮ್ಮೆ ಅವರನ್ನು ಕ್ಷಿಪಣಿಯ ಜನಕ ಎಂದು ಕರೆಯುವರು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ನೋಡಿದರೆ he is also called missile man of India. Once again, he is also called missile man of India. 9th point. ಅವರಿಗೆ 1997ರಂದು ಭಾರತ ರತ್ನ ನೀಡಿದರು. ಇಂಗ್ಲೀಷ್ನಲ್ಲಿ ನೋಡಿದರೆ 9th point. He was awarded the Bharat Ratna in 1997. Once again, he was awarded the Bharat Ratna in 1997. 10th point. Wings of fire. ಕಲಾಂ ಅವರ ಆತ್ಮಚರಿತ್ರೆ. ವಿಂಗ್ಸ್ ಆಫ್ ಫೈರ್, ಕಲಾಂ ಅವರ ಆತ್ಮಚರಿತ್ರೆ. ಇಂಗ್ಲೀಷ್ನಲ್ಲಿ ನೋಡಿದರೆ ವಿಂಗ್ಸ್ ಆಫ್ ಫೈರ್ an autobiography of Kalam. Once again, Wings of Fire, an autobiography of Kalam. 11ನೇ ಪಾಯಿಂಟ್ ಕನ್ನಡದಲ್ಲಿ ಅವರು 27 ಜುಲೈ 2015ರಂದು ಮರಣ ಹೊಂದಿದರು. ಅವರು 27 ಜುಲೈ 2015ರಂದು ಮರಣ ಹೊಂದಿದರು. ಓಕೆ, ಇಂಗ್ಲೀಷ್ನಲ್ಲಿ ನೋಡಿದರೆ he passed away on July 27th, 2015. Once again, he passed away on July 27th, 2015. ಓಕೆ, ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.